ರಾಜ್ಯದಲ್ಲಿ ಕಳೆದ 2-3 ವಾರಗಳಿಂದ ಬಿರು ಬಿಸಿಲು ಜನರನ್ನ ಕಂಗಾಲಾಗುವಂತೆ ಮಾಡಿತ್ತು. ಒಂದ್ ಕಡೆ ನೆತ್ತಿ ಸುಡ್ತಿದ್ರೆ ಮತ್ತೊಂದು ಕಡೆ ನೆಲ ಕಾದು ಕೆಂಡವಾಗಿತ್ತು. ಆದರೆ ನಿನ್ನೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಏಕಾಏಕಿ ವರುಣ ಆರ್ಭಟಿಸಿದ್ದು ಕೆಲ ಅನಾಹುತಗಳು ಕೂಡ ಸೃಷ್ಟಿಯಾಗಿವೆ. ನೆಲ ಕಾದ ಕುಲುಮೆಯಂತಾಗಿತ್ತು. ಗಾಳಿ ಬಿಸಿಯೇರಿತು. ವಾತಾವರಣವೇ ರವ ರವ ಅಂತಿತ್ತು. ಬಿಸಿಲ ಬೇಗೆ ಮಧ್ಯೆ ರಾಜ್ಯದಲ್ಲಿ ವರುಣ ದಿಢೀರಂತ ಅಬ್ಬರಿಸಿದಾನೆ. ಮಳೆ ಹೊಡೆತಕ್ಕೆ 10 ಅವಾಂತರಗಳು ನಡೆದಿವೆ. ವರುಣಾರ್ಭಟಕ್ಕೆ ಮನೆಗಳಿಗೆ ನುಗ್ಗಿದ ನೀರು, ತಗ್ಗು ಪ್ರದೇಶದ ನಿವಾಸಿಗಳ ಪರದಾಟ, ವರ್ಷದ ಮೊದಲ ಮಳೆ ಅಬ್ಬರಕ್ಕೆ ಕೋಲಾರ ನಗರವೇ ಭದ್ರಗೊಟ್ಟಿದೆ. ಕೋಲಾರದಲ್ಲಿ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿತ್ತು. ಇದರಿಂದ ಕೆಜಿಎಫ್ ತಾಲೂಕು ಬೇತಮಂಗಲ ನಿವಾಸಿಗಳು ಪರದಾಡಿದ್ರು. ಓಲ್ಡ್ ಟೌನ್ 5ನೇ ಬ್ಲಾಕ್ನಲ್ಲಿ ಗ್ರಾಮ ಪಂಚಾಯಿತಿ ಕಳಪೆ ಕಾಮಗಾರಿ ವಿರುದ್ಧ ಸ್ಥಳೀಯರು ಕೆಂಡ ಕಾರಿದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವಿವಿಧೆಡೆ ಬಿರುಗಾಳಿ ಸಹಿತ ಮಳೆಯ ರಭಸಕ್ಕೆ ಮನೆಯ ಶೀಟ್ ಹಾರಿ ಬಿದ್ದಿದೆ. ಮಳೆ ಮತ್ತು ಬಿರುಗಾಳಿಗೆ ಕಂಬಾಲಪಲ್ಲಿ ಗ್ರಾಮದಲ್ಲಿ ಮರ ಮತ್ತು ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಇನ್ನು ಹಾಸನ ಜಿಲ್ಲೆಯ ಹಲವೆಡೆ ವರುಣ ಅಬ್ಬರಿಸಿದ್ದು ಆಲಿಕಲ್ಲು, ಮಿಂಚು, ಗುಡುಗು, ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಹೊಳೆನರಸೀಪುರ ತಾಲೂಕಿನಲ್ಲಿ ರಸ್ತೆಗಳು ಆಲಿಕಲ್ಲುಮಯವಾಗಿದ್ವು. ರಸ್ತೆಯಲ್ಲಿ ಭಾರೀ ಪ್ರಮಾಣದ ಮಳೆ ನೀರು ಹರಿದು ಸವಾರರು ಹೈರಾಣಾಗಿದ್ರು. ಸಕ್ಕರೆನಾಡು ಮಂಡ್ಯದಲ್ಲೂ ವರ್ಷಧಾರೆ ಜೋರಾಗಿತ್ತು. ಬಿರುಗಾಳಿ ಸಹಿತ ಮಳೆ ಹಿನ್ನೆಲೆ ವಿದ್ಯುತ್ ಪೂರೈಕೆ ಕಡಿತಗೊಳಿಸಲಾಗಿತ್ತು. ಮೈಸೂರು ನಗರದಲ್ಲಿ ದಿಢೀರ್ ಮಳೆಯಿಂದಾಗಿ ವಾಹನ ಸವಾರರು ಪರದಾಟ ನಡೆಸಿದ್ರು. ರಾಜ್ಯಾದ್ಯಂತ ಮಾರ್ಚ್ 27ರವರೆಗೆ ಮಳೆ ಸಾಧ್ಯತೆ. ಇನ್ನು ರಾಜ್ಯಾದ್ಯಂತ ಮಾರ್ಚ್ 27ರವರೆಗೆ ಮೋಡ ಕವಿದ ವಾತಾವರಣ ಇರಲಿದ್ದು, ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಚದುರಿದಂತೆ ತುಂತುರು ಮಳೆಯಾಗಲಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಸಾಧಾರಣ ಮಳೆ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.